ಉಷ್ಣಕಾಲದಲ್ಲಿ ತುಂಬ ಹೀಟ್ ಇರುವಾಗ ಹೇಗೆ ನಮಗೆ ಸಡನ್ನಾಗಿ ಶೀತ ಆಗುತ್ತೆ, ಒಂದೇ ಸತಿ ಉರಿ ಶೀತ ಥರ ಅವಾಗ ಮೂಗಿಂದಲೇ ಇಳಿಯೋಕ್ಕೆ ಶುರು ಆಗುತ್ತೆ. ಆಲ್ರೆಡಿ ಹೀಟ್, ಆದರೆ ನಮಗಾಗಿರೋದು ಶೀತ ಯಾಕಾಗತ್ತೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ. ಪ್ರಕೃತಿಯಲ್ಲಿ ಏನೇ ಚೇಂಜಸ್ ಆದಾಗ ಅದಕ್ಕನುಗುಣವಾಗಿ ದೇಹ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳುತ್ತೆ. ಅಲ್ಲಿ ಉರಿ ಇದ್ರೂ ಸಹ ಇಲ್ಲಿ ಕೆಲವೊಮ್ಮೆ ಶೀತ ಆಗಲಿಕ್ಕೆ ಏನು ಕಾರಣ ಅಂತಂದರೆ, ಎಷ್ಟೊಂದು ಸತಿ ನೀವು ಒಬ್ಸರ್ವ್ ಮಾಡಿ, ಆ ಥರ ಎಕ್ಸ್ಟ್ರೀಮ್ ಹೀಟಲ್ಲಿ ಶೀತ ಆದಾಗ ಕೆಲವ್ರು ಹೇಳಿದ್ದನ್ನು ಕೇಳಿರ್ಬೋದು ನೀವು, ಒಂದು ಸತಿ ಫುಲ್ ತಣ್ಣೀರು ಸ್ನಾನ ಮಾಡ್ತೀನಿ ಶೀತ ಕಮ್ಮಿ ಆಗಿಬಿಡತ್ತೆ ಅಂತ. ಅಂದರೆ ಅಲ್ಲಿ ಆ ಉರಿ ಶೀತ ಅಂತ ಏನು ಹೇಳ್ತೀವಿ ಅಲ್ವಾ, ಅದು ಈ ಮಾಮೂಲಿ ಶೀತದ ಥರದ ಶೀತ ಅಲ್ಲ. ಉರಿ ಶೀತ ಅನ್ನೋದು ಹೇಗೆ ರೆಡಿ ಆಗುತ್ತೆ ಅಂತಂದರೆ, ಹೊರಗಿನ ಪ್ರಕೃತಿಯಲ್ಲಿ ಇರುವಂತಹ ಹೀಟಿಗೆ ತನ್ನನ್ನು ತಾನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ, ತನ್ನನ್ನು ತಾನು ಕಾಪಾಡ್ಕೊಳ್ಳೋಕ್ಕೆ ದೇಹ ಶೀತ ಗುಣವನ್ನು ವ್ಯಕ್ತಪಡಿಸ್ತಾ ಹೋಗುತ್ತೆ. ದೇಹ ತನ್ನನ್ನು ತಾನು ಕೂಲ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರುತ್ತೆ. ಆವಾಗ ನೀವು ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಆ ಉರಿ ಶೀತ ಕಮ್ಮಿ ಆಗಿಬಿಡತ್ತೆ. ಆದರೆ ಹಾಗೆ ಅಂತ ಎಲ್ಲ ಸತಿನೂ ಮತ್ತೆ ನಾನು ಹೇಳಿದೆ ಅಂತ ಶೀತ ಆದಾಗ ಹೋಗಿ ತಣ್ಣೀರು ಸ್ನಾನ ಮಾಡಬೇಡಿ, ಎಲ್ಲ ಸತಿ ಅದು ಬರ್ಕಾಗಲ್ಲ. ಬಟ್ ಕಫ ಉತ್ಪತ್ತಿಯಾಗಿ ನಿಜವಾದ ಈ ಶೀತ ಅಂತ ಆಗೋ ಶೀತಕ್ಕೂ ಉರಿ ಶೀತ ಅಥವಾ ಹೀಟಿಗೆ ಆಗುವಂಥ ಶೀತಕ್ಕೂ ತುಂಬ ವ್ಯತ್ಯಾಸ ಇದೆ. ಎರಡು ಸೇಮ್ ಅಲ್ಲ. ಆಗ ಒಂದ್ಸತಿ ನೀವು ಡಾಕ್ಟ್ರ್ ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರೇ ಹೇಳ್ತಾರೆ ಇದು ಉರಿ ಶೀತವ ಅಥವಾ ಆ್ಯಕ್ಚುಯಲ್ ಶೀತವ ಅಂತ. ಉರಿ ಶೀತ ಆದರೆ ಅದಕ್ಕೆ ಶೀತವನ್ನೇ ಇನ್ನಷ್ಟು ಶೀತಲ ಇದನ್ನೇ ಮಾಡಿದರೆ ಸರಿ ಹೋಗುತ್ತೆ. ಆದರೆ ಆ್ಯಕ್ಚುಯಲ್ ಶೀತ ಆದರೆ ನೀವಾಗ ಮತ್ತು ಶೀತ ಕೊಟ್ಟರೆ ಕಫ ಅಥವಾ ಇನ್ಫೆಕ್ಷನ್ ಹೆಚ್ಚಾಗುತ್ತೆ. ಆ ಟೈಮಲ್ಲಿ ಏನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಹೌದು, ಅದೇ ಹೇಳಿದ್ವಿ, ಎಲ್ಲದೂ ಕೂಡ ಮನೆ ಮದ್ದಲ್ಲಿ ಎಲ್ಲದನ್ನು ಕೂಡ ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಹಾಗೆ ಇಲ್ಲ. ಯಾವಾಗ ಮಾಡ್ಕೋಬಹುದು, ನಾನು ಅಬ್ಸಲ್ಯೂಟ್ಲಿ ಹೆಲ್ದಿ ಇದ್ದಾಗ ದಿನಚರಿಯನ್ನು, ಋತುಚರಿಯನ್ನು, ನಾನು ಇರೋವಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಮಾಡ್ಕೊಂಡು ಹೋಗ್ಬೋದು. ಆದರೆ ಎಲ್ಲದಕ್ಕೂ ಮನೆ ಮದ್ದಲ್ಲೇ ಉತ್ತರ ಸಿಗತ್ತೆ ಅನ್ನೋದು ಶುದ್ಧ ಸುಳ್ಳು. ಅದು ಹಾಗೆ ಇರೋದಿದ್ದರೆ ಆಯುರ್ವೇದ ಅನ್ನೋ ಗ್ರಂಥ ಬರೀತಾನೇ ಇರಲಿಲ್ಲ ಹಿರಿಯರು. ಮನೆ ಮದ್ದು ಅನ್ನೋ ಗ್ರಂಥ ಬರೆದಿಟ್ಬಿಡ್ತಿದ್ರು. ಎಲ್ಲದೂ ಮನೆ ಮದ್ದಲ್ಲಿ ಆಗೋದಿಲ್ಲ. ಕೆಲವೊಂದಷ್ಟಕ್ಕೆ ವೈದ್ಯರ ಒಂದಿಷ್ಟು ತಪಾಸಣೆ, ಔಷಧಿ, ಚಿಕಿತ್ಸೆ ಅಗತ್ಯ ಇದ್ದೇ ಇರುತ್ತೆ. ಆದರೆ ಸಾಮಾನ್ಯವಾಗಿ ಈ ಥರ ಉರಿ ಶೀತ ಬಾರದೇ ಇರಲಿಕ್ಕೆ ಬಂದ ಮೇಲೆ ನೀವು ಡಾಕ್ಟ್ರನ್ನ ನೋಡೋದಾಯ್ತಲ್ಲ, ನಿಮಗೆ ಏನಾದರೂ ಪದೇ ಪದೇ ಆ ರೀತಿ ಆಗೋ ಟೆಂಡೆನ್ಸಿ ಇದೆ, ಪ್ರತಿ ವರ್ಷ ಎಕ್ಸ್ಟ್ರೀಮ್ ಬೇಸಿಗೆಯಲ್ಲಿ ನನಗೆ ಶೀತದ ಸಮಸ್ಯೆ ಬರುತ್ತೆ ಅನ್ನೋರು ನಿಮ್ಮನ್ನು ಕಾಪಾಡ್ಕೊಳ್ಳಿಕ್ಕೆ ಉರಿ ಶೀತದಿಂದ ಒಂದಿಷ್ಟು ವಿಷಯ ಪಾಲನೆ ಮಾಡ್ಬೋದು. ಏನಂದರೆ ಕೊರಿಯಾಂಡರ್ ಸೀಡ್ಸಿಂದು ಧನಿಯಾ ವಾಟರ್ ಅಥವಾ ಕೊತ್ತಂಬರಿ ಕಷಾಯವನ್ನು ಪದೇ ಪದೇ ಕುಡಿತಾ ಇರುವಂಥದ್ದು. ದಿನದಲ್ಲಿ 100-200 ml ಆದರೂ ಒಂದು ಬಾರಿ ಅಥವಾ 2 ಬಾರಿ. ಈ ಚಹಾ ಕಾಫಿ ಎಲ್ಲ ಕುಡಿಬೇಡಿ, ಕೊತ್ತಂಬರಿ ಕಷಾಯವನ್ನು ಕುಡೀರಿ. ಹಾಗೆಯೇ ಶ್ರೀಗಂಧ ಚಕ್ಕೆ ಸಿಗತ್ತಲ್ಲ, ಶ್ರೀಗಂಧ ಅಂದರೆ ಮತ್ತೆ ಈ ಪೌಡರು ರೆಡಿಮೇಡ್ ಎಲ್ಲ ನಾನು ನಂಬಲ್ಲ. ಏನು ಚಕ್ಕೆ ಸಿಗತ್ತಲ್ವಾ, ಮರದ ಕೊರಡು, ಶ್ರೀಗಂಧದ ಕೊರಡು, ಮರದ ಕೊರಡು ಏನು ಸಿಗತ್ತೆ ಅದನ್ನು ತೆಗೆದು ಪ್ರತಿನಿತ್ಯ ಅದನ್ನ ನೀರಿಗೆ 1 ಸ್ಪೂನ್ ಹಾಕಿ ಕುಡಿದ್ರೆ ಸಹ ಶೀತ ಅಂದರೆ ದೇಹದಲ್ಲಿ ಆ ಹೀಟ್ ಆಗೋದಿಲ್ಲ. ಹೀಟಿಗಾಗಿ ನಿಮಗೆ ಶೀತ ಆಗೋದಿಲ್ಲ. ಅಷ್ಟೇ ಅಲ್ಲದೆ ಅದನ್ನು ಕಾಲ್ಪಾದಕ್ಕೆ ಹಚ್ಕೊಳ್ಳುವಂಥದ್ದು, ಹಣೆಗೆ ಶ್ರೀಗಂಧದ ಆಲೇಪ, ಇದೆಲ್ಲ ನಿಮ್ಮನ್ನು ಕೂಲಾಗಿಟ್ಟಿರುತ್ತೆ. ಎಕ್ಸ್ಟ್ರೀಮ್ ಹೀಟನ್ನು ನೀವು ಯಾವ ಥರ ಮನೆಯಲ್ಲೇ ಇರುವಂಥ ಕೆಲವೊಂದು ಚಿಕ್ಕ ಪುಟ್ಟ ವಿಷಯಗಳಲ್ಲಿ ಮ್ಯಾನೇಜ್ ಮಾಡ್ಬೋದಂತಂದರೆ, ನಮಸ್ತೆ, ಈ ಥರ ಶ್ರೀಗಂಧವನ್ನು ತೆಗೆದು ಹಣೆಗೆ ಹಚ್ಕೊಳ್ಳುವಂಥದ್ದು, ಕಾಲ್ಪಾದಕ್ಕೆ ಹಚ್ಕೊಳ್ಳುವಂಥದ್ದು, ಮತ್ತು ನೀರಿಗೆ ಹಾಕಿ ಅದನ್ನ ಕುಡಿಯುವಂಥದ್ದು. ಮತ್ತು ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಏನಂದರೆ ನಿಮ್ಮ ದೇಹ ಡಿಹೈಡ್ರೇಟ್ ಆಗಿದ್ರಾಗ ನೋಡ್ಕೊಳ್ಬೇಕು. ಬೇಸಿಗೆಯಲ್ಲಿ ಕೆಲಸವೂ ಮಾಡ್ತಾ ಇರ್ತೀರ, ಟ್ರಾವೆಲಿಂಗ್ ಇರುತ್ತೆ, ಆಹಾರದಲ್ಲಿ ನೀವೇನೇ ನೀರಿನ ಅಂಶ ತಗೊಂಡ್ರೂ ಕೂಡ ಬೆವರಿನ ರೂಪದಲ್ಲಿ ನೀರಿನ ಅಂಶ ಹೊರಗೆ ಹೋಗ್ತಾ ಇರುತ್ತೆ. ಆ ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋಕ್ಕೆ ನಿಯಮಿತವಾಗಿ ನೀರು, ಹಾಲು, ಕಷಾಯ, ಕುಡಿಯೋ ಸಾರು, ಸಾಂಬಾರ್, ದಾಲ್, ಲಿಕ್ವಿಡ್, ಮಜ್ಜಿಗೆ, ಅಂದರೆ ನಿಮ್ಮ ದೇಹಕ್ಕೆ ಸೂಟ್ ಆಗುವಂತಹ ಯಾವುದಾದರೂ ರೀತಿಯಲ್ಲಿ ದ್ರವ ಪದಾರ್ಥಗಳನ್ನು ನೀವು ಕೊಡ್ತಾ ಇರಬೇಕು. ರೋಗ ಬಂದ ಮೇಲೆ, ಸಮಸ್ಯೆ ಆದಮೇಲೆ ಯಾವ ಮನೆ ಮದ್ದು ಹುಡುಕೋದಲ್ಲ. ಮೊದಲಿಂದಾನೇ ಬೇಸಿಗೆ ಶುರುವಾಗ್ತಿದೆ ಅಂದಾಗ ನಿಮ್ಮನ್ನು ನೀವು ಬೆಚ್ಚಗೆ ಇದನ್ನು ಪ್ರತಿನಿತ್ಯ ಲಿಕ್ವಿಡ್ ದ್ರವ ಆಹಾರದಲ್ಲಿ ಕೊರತೆ ಆಗದೇ ಇರೋ ಥರ ನೋಡ್ಕೊಳ್ಳಿ. ಧನಿಯಾ ಕಷಾಯ, ಕೊತ್ತಂಬರಿ ಕಷಾಯವನ್ನು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ.
ಅಷ್ಟೇ ಅಲ್ಲದೆ ಆಹಾರದಲ್ಲಿ ಹಣ್ಣಿನ ಪ್ರಮಾಣ ಕೂಡ ನಿಮಗೆ ಶೀತಲ ಗುಣವನ್ನು ಮೇಂಟೈನ್ ಮಾಡಲಿಕ್ಕೆ ಕೊಡುತ್ತೆ. ಬಟ್ ಗಿವನ್ ಕಂಡೀಷನಲ್ಲಿ ಕಾಂಟ್ರಾಇಂಡಿಕೇಶನ್ ಇರೋರೆಲ್ಲ ತಿನ್ನಬೇಡಿ ಹಾಗೆ ಅಂತ ನಾನು ಯಾರ್ಯಾರಿಗೆ ಬೇಡ ಹೇಳಿದ್ದೇನೆ ಅವರೆಲ್ಲ. ನಾನು ಹೇಳ್ತಾ ಇರೋದು ಹೆಲ್ದಿ ಇಂಡಿವಿಜುವಲ್, ಆರಾಮಾಗಿದ್ದೀನಿ ಆದರೆ ಈ ಬೇಸಿಗೆ ಬಂದ ತಕ್ಷಣ ಉರಿ ಶೀತ ಆಗುತ್ತೆ ಅನ್ನೋರಿಗೆ ಇದು ಹೆಲ್ಪ್ ಆಗುತ್ತೆ. ಬಟ್ ಈಗಾಗಲೇ ನೀವು ಬೇರೆ ಬೇರೆ ರೀತಿಯ ಕಾಂಪ್ಲಿಕೇಶನ್ಸ್, ಬೇರೆ ಬೇರೆ ರೀತಿಯ ರೋಗದಿಂದ ಬಳಲ್ತಾ ಇದ್ದದಿದ್ದರೆ ನಿಮ್ಮ ವೈದ್ಯರನ್ನು ಸಂಪರ್ಕ ಮಾಡಿ ನಿಮ್ಮ ಪ್ರಕೃತಿಗೆ ಅನುಗುಣವಾದ ಸಲಹೆಯನ್ನೇ ತಗೋಬೇಕು. ಇನ್ನೆರಡನೇದು ಕಾನ್ಸ್ಟಿಪೇಷನ್ ಪದೇ ಪದೇ ಆಗ್ತಾ ಇರುತ್ತೆ. ಒಂಚೂರು ವ್ಯತ್ಯಾಸ ಆದರೂ ಮಲ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ. ಏನು ಮಾಡಬೇಕು ನೋಡಿ, ಕಾನ್ಸ್ಟಿಪೇಷನಿಗೆ ಒಂದಿಷ್ಟು ಸಿಂಪಲ್ ಉಪಾಯ ಹೇಳ್ತೇನೆ ಆಯಿತಾ. ಒಂದನೇದು ನೀರು ಚೆನ್ನಾಗಿ ಕುಡೀರಿ. ಎರಡನೇದು ಬಳ್ಳಿಯಲ್ಲಿ ಬೆಳೆದ ತರಕಾರಿಗಳು, ಹೀರೆಕಾಯಿ, ಹಾಲ್ಸೊರೆಕಾಯಿ, ತೊಂಡೆಕಾಯಿ, ಮತ್ತಿನ್ನೇನು ಬೀನ್ಸು, ಆಮೇಲೆ ಈ ಮೀಟರ್ ಬೀನ್ಸ್ ಅಂತ ಬರುತ್ತಲ್ಲ, ನಾವು ಸಾಡಿಗೆ ಅಂತ ಹೇಳ್ತೀವಿ, ಅಲಸಂದೆದು ಉದ್ದ ಬೀನ್ಸ್ ಬರುತ್ತಲ್ಲ ಅಂಥದ್ದು. ಈ ಥರದ ವಿಧವಾದ ಬಳ್ಳಿಯಲ್ಲಿ ಬೆಳೆಯುವ ತರಕಾರಿಯನ್ನು ಯಥೇಚ್ಛವಾಗಿ ಬೇಯಿಸಿ ನಿಮ್ಮ ಆಹಾರದಲ್ಲಿ ಬಳಸಿ. ಕಾನ್ಸ್ಟಿಪೇಷನ್ ಆಗೋದಿಲ್ಲ, ಯಾಕಂತಂದರೆ ಅದರಲ್ಲಿ ನಿಮಗೆ ಬೇಕಾದಂತಹ ಜೀವಸತ್ವಗಳು ಇರುತ್ತೆ, ಜೊತೆಗೆ ಫೈಬರ್ ಕಂಟೆಂಟ್ಗಳು ಕೂಡ ಇರುತ್ತೆ, ಅದು ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಹಣ್ಣಿನಲ್ಲಿ ಮುಸಂಬಿ ಹಣ್ಣು ತುಂಬ ಒಳ್ಳೆಯದು. ಮುಸಂಬಿ ಹಣ್ಣಿದೆಯಲ್ಲ, ಹುಳಿ ಇಲ್ಲದೆ ಇರುವ ಮುಸಂಬಿ ಹಣ್ಣನ್ನು ಡೈಲಿ ಒಂದೊಂದು ತಿಂದರೆ, ಸಿಹಿ ಇರಬೇಕು, ಹುಳಿ ಇರಬಾರ್ದು, ಹುಳಿ ಇಲ್ಲದೆ ಇರುವಂತಹ ಸಿಹಿಯಾದ ಮೂಸಂಬಿ ಹಣ್ಣು, ಕಿತ್ತಳೆ ಹಣ್ಣಲ್ಲ, ವ್ಯತ್ಯಾಸ ಗೊತ್ತಲ್ವಾ? ಸಂತ್ರ ಅವ್ರ ಮೂಸಂಬಿ, ಸಂತ್ರ ಅಲ್ಲ ಮೂಸಂಬಿ. ಮೂಸಂಬಿ ಹಣ್ಣನ್ನು ಒಂದು ದಿವಸ ಪ್ರತಿನಿತ್ಯ ತಿನ್ನೋದ್ರಿಂದ ಕೂಡ ಮೋಷನ್ ಕ್ಲಿಯರ್ ಆಗುತ್ತೆ. ಇನ್ನೊಂದು ಸಿಂಪಲ್ ಆಗಿ ಸಿಗೋ ಹಣ್ಣು ಅಂದರೆ ಪಪಾಯ ಹಣ್ಣನ್ನು ಪ್ರತಿನಿತ್ಯ ಒಂದೊಂದು ಬೌಲ್ ನಿಮ್ಮ ಆಹಾರದಲ್ಲಿ ಉಪಯೋಗಿಸಿದ್ರೆ ಮೋಷನ್ ಕ್ಲಿಯರ್ ಆಗುತ್ತೆ. ಇದೆಲ್ಲದರ ಹೊರತಾಗಿ ನೀವು ಊಟ ಮಾಡುವಾಗ ಒಂದೊಂದು ತುತ್ತು ತುಪ್ಪ ಬಳಸಿದ್ರು, ಪ್ರತಿ ಆಹಾರದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪವನ್ನು ಕಲಸಿ ತಿಂದ್ರೂ ಮೋಷನ್ ಕ್ಲಿಯರ್ ಆಗುತ್ತೆ. ಸೊ ಇದರಲ್ಲಿ ಯಾವ್ಯಾವ್ದು ನಿಮಗೆ ಪರ್ಮಿಟೆಡ್ ಇದೆ ಅದನ್ನು ಡೈಲಿ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ತಾ ಬನ್ನಿ. ಆವಾಗ ಕಾನ್ಸ್ಟಿಪೇಷನ್ನ ಸಮಸ್ಯೆ ಬರೋದಿಲ್ಲ. ಆ್ಯಂಡ್ ಬೇಸಿಕಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಯಾಕೆ ಬರುತ್ತೆ? ಬರೀ ನೀವು ನಾರು ತಿಂತಾ ಇಲ್ಲ ಅಂತ ಬರೋದಲ್ಲ, ಅದು ಅಪಾನವಾತ ದುಷ್ಟಿ. ಕಾನ್ಸ್ಟಿಪೇಷನ್ ಅನ್ನುವಂಥದ್ದು ವಾತದಲ್ಲಿ 5 ಸಬ್ಟೈಪ್ಸ್ಗಳೇನಿದೆ ಅಲ್ಲ, ಆ 5ರಲ್ಲಿ ಒಂದು ಅಪಾನವಾತ ಅಂತ. ಅಪಾನವಾತ ನಿಮ್ಮ ಮಲ ವಿಸರ್ಜನೆ, ಮೂತ್ರ ವಿಸರ್ಜನೆ, ವೀರ್ಯ ವಿಸರ್ಜನೆ, ಈ ಎಲ್ಲ ಹೊಕ್ಕಳಿನ ಕೆಳಭಾಗದ ಪ್ರತಿಯೊಂದು ಕ್ರಿಯೆಯನ್ನು ನಿಭಾಯಿಸುವ ಕೆಲಸ ಅಪಾನವಾತ ಮಾಡುತ್ತೆ. ಯಾವಾಗ ಈ ನಿಮ್ಮಲ್ಲಿ ವಾತದೋಷ ಅಂತೀವಲ್ವಾ, ಯಾರ್ಯಾರಲ್ಲಿ ವಾತದೋಷ ಡಿಸ್ಟರ್ಬೆನ್ಸ್ ಇರುತ್ತೆ ಅವರಲ್ಲಿ ಅಪಾನವಾತ ದೃಷ್ಟಿ ಆದಾಗ ನಿಮ್ಮ ಫುಡ್ ಚೆನ್ನಾಗಿದ್ರೂ ಸಹ ಕಾನ್ಸ್ಟಿಪೇಷನ್ ಬರುತ್ತೆ. ಈ ಕೆಲವ್ರು ಹೇಳ್ತಾರೆ ಅನ್ನನೇ ತಿನ್ನಲ್ಲ ಇವಳು, ಡಯಟ್ ಮಾಡ್ತಾಳೆ ಅದಕ್ಕಾಗಿ ಕಾನ್ಸ್ಟಿಪೇಷನ್ ಅಂತ. ಆದರೆ ನಿಜ ಹೇಳಿ, ಅನ್ನ ತಿಂದು ಕೂಡ ಕಾನ್ಸ್ಟಿಪೇಷನ್ ಆಗೋರು ಎಷ್ಟು ಜನ ಇಲ್ಲ ಇದ್ದೀರಾ ಅಲ್ವಾ? ಅದೇ ನೋಡಿ, ನೀವಿದ್ದೀರಾ ಅಲ್ವಾ? ಅನ್ನ ತಿಂದ್ರೂ ಆಗತ್ತೆ. ಈ ಕೆಲವ್ರು ಹೇಳ್ತಾರೆ ಅಯ್ಯೋ ನಮ್ಮ ಮಕ್ಕಳು ಅನ್ನನೇ ತಿನ್ನಲ್ಲ ಅದಕ್ಕೆ ಕಾನ್ಸ್ಟಿಪೇಷನು. ಅಲ್ಲಿ ಅಪಾನವಾತ ದೃಷ್ಟಿ ಇರುತ್ತೆ. ಈಗ ನಾಡಿ ಪರೀಕ್ಷೆಯಲ್ಲಿ ಅಲ್ಲಿ +++ ಹಾಕಿರ್ತಾರಲ್ವಾ, ಅಪಾನವಾತ ಅನ್ನುವಂಥದ್ದು ಕೂಡ ವಾತದ ಒಂದು ಸಬ್ ಟೈಪ್. ಯಾರ್ಯಾರಲ್ಲಿ ಪ್ರೋಸ್ಟೇಟ್ ಸಂಬಂಧಪಟ್ಟಂಥ ಸಮಸ್ಯೆ ಬರುತ್ತೆ, ಮೂತ್ರ ಸರಿಯಾಗಿ ಆಗೋದಿಲ್ಲ, ಮೂತ್ರ ಬಿಟ್ಟು ಆಗುತ್ತೆ ಗಂಡಸರಲ್ಲಿ ಆಗುವಂಥ ಸಮಸ್ಯೆ, ಈ ಪ್ರೋಸ್ಟೇಟ್ ಸಂಬಂಧಿ ಸಮಸ್ಯೆಯಲ್ಲಿ ಕೂಡ ಅಪಾನವಾತವೇ ಕಾರಣ. ಕೆಲವರಿಗೆ ವೀರ್ಯ ಸರಿಯಾಗಿ ಹೊರ ಹೋಗೋದಿಲ್ಲ, ಅದಕ್ಕೆ ಕೂಡ ಅಪಾನವಾತವೇ ಕಾರಣ. ಮಹಿಳೆಯರಲ್ಲಿ ಪ್ರತಿ ಋತುವಿಗೆ ತಕ್ಕಂತೆ ಪೀರಿಯಡ್ಸ್ ಆಗುವಂಥದ್ದು, ಸರಿಯಾಗಿ ಬ್ಲೀಡಿಂಗ್ ಆಗುವಂಥದ್ದು, ಎಕ್ಸ್ಟ್ರೀಮ್ ಬ್ಲೀಡಿಂಗ್ ಆಗೋದು ಸಹ ಅಪಾನವಾತ ದೃಷ್ಟಿ. ಬ್ಲೀಡಿಂಗೇ ಆಗೋದಿಲ್ಲ ಅನ್ನೋದು ಕೂಡ ಅಪಾನವಾತ ದೃಷ್ಟಿ. ಕೆಲವರಿಗೆ 10 ದಿನ 15 ದಿನಕ್ಕೆ ಮೆನ್ಸಸ್ ಮತ್ತೆ ಬರುತ್ತೆ, ಅಪಾನವಾತ ದೃಷ್ಟಿ ಇದು. ಎಲ್ಲದೂ ಕೂಡ ಮೆನ್ಸಸ್ ರಿಲೇಟೆಡ್ ಅಂದ ತಕ್ಷಣ ಪಿತ್ತ ಅಂತಷ್ಟೇ ಅನ್ಕೋಬೇಡಿ. ಮೆನ್ಸಸ್ ರಿಲೇಟೆಡ್ ಅಲ್ಲಿ ವಾತದ ಇನ್ವಾಲ್ವ್ಮೆಂಟ್ ಕೂಡ ಇರಬಹುದು. ಮೆನ್ಸಸ್ 10 ದಿನಕ್ಕೆ ಬರ್ತಿದೆ, 15 ದಿನಕ್ಕೆ ಮತ್ತೆ ಬರ್ತಿದೆ, ಅಥವಾ ಕೆಲವರಿಗೆ 3 ತಿಂಗಳ 4 ತಿಂಗಳ 5 ತಿಂಗಳಾದರೂ ಮೆಡಿಸಿನ್ಸ್ ತೊಗೊಂಡಷ್ಟೇ ಪೀರಿಯಡ್ಸ್ ಆಗುತ್ತೆ, ಇಲ್ಲಾಂದರೆ ಪೀರಿಯಡ್ಸ್ ಆಗೋದಿಲ್ಲ. ಯಾಕೆ ಈ ಸಮಸ್ಯೆಗಳೆಲ್ಲ ಬರುತ್ತೆ? ಅಪಾನವಾತ ದೃಷ್ಟಿಯಿಂದ ಬರುತ್ತೆ. ಸೊ ನಿಮ್ಮ ದೇಹದಲ್ಲಿ ಕಾನ್ಸ್ಟಿಪೇಷನ್ ಆಗಬಾರ್ದಂದಾಗ ನೀರನ್ನು ಚೆನ್ನಾಗಿ ಕುಡೀರಿ. ಪಪ್ಪಾಯ, ಮೂಸಂಬಿ, ಬಳ್ಳಿಯಲ್ಲಿ ಬೆಳೆದಂತಹ ತರಕಾರಿಗಳನ್ನು ನಿಮ್ಮ ಆಹಾರದಲ್ಲಿ ಯಥೇಚ್ಛವಾಗಿ ಬಳಸಿ. ಮತ್ತು ಹಿಟ್ಟಿನ ಬಳಕೆಯನ್ನು ಕಮ್ಮಿ ಮಾಡಿ. ಬಾಳೆಹಣ್ಣು ಬಳಕೆ ಮಾಡ್ಬೋದು, ಆದರೆ ಆದಷ್ಟು ಏಲಕ್ಕಿ ಬಾಳೆಹಣ್ಣು
ಒಳ್ಳೇದು. ಯಾಕಂದ್ರೆ ಈ ಕೆಲವೊಂದು ಉದ್ದ ಉದ್ದ ಬಾಳೆಹಣ್ಣೆಲ್ಲ ಬರುತ್ತಲ್ಲ, ಕೆವೆಟಿಸ್ ಅಥವಾ ಮೈಸೂರು, ಇದು ಕೆಲವರಲ್ಲಿ ಹುಳಿ ಅಂಶ ಇರುತ್ತೆ. ಚುಕ್ಕಿ ಬಾಳೆಹಣ್ಣು, ಚುಕ್ಕಿ ಕರ್ಬಾಳೆ ಹಣ್ಣಲ್ಲೂ ಅಷ್ಟು ಒಳ್ಳೇದಲ್ಲ. ಏಲಕ್ಕಿ ಹಣ್ಣು ಒಳ್ಳೇದು. ಕರ್ಬಾಳೆ ಹಣ್ಣು ತಿನ್ಬೋದು. ಈಗ ನೋಡಿ, ನೀವು ಆರೋಗ್ಯವಂತ ವ್ಯಕ್ತಿಯ ಬಗ್ಗೆ ಮಾತಾಡೋದಾದ್ರೆ ಖಂಡಿತ ತಿನ್ಬೋದು. ನೀವು ನಿಮ್ಮ ತೋಟದಲ್ಲಿ ಯಾವ್ದು ಬೆಳಿತೀರಾ ಅಥವಾ ನಿಮ್ಮ ಹತ್ತಿರದಲ್ಲಿ ಯಾವ್ದು ಸಿಗತ್ತೆ ಖಂಡಿತ ತಿನ್ಬೋದು. ಆದ್ರೆ ಈಗಾಗಲೇ ನಿಮ್ಮಲ್ಲಿ ಸಮಸ್ಯೆಗಳು ಇದೆ ಅಂತಂದ್ರೆ, ಈಗ ಉದಾಹರಣೆಗೆ ಒಬ್ಬ ತಮಕ ಶ್ವಾಸ ಪೇಷಂಟ್ ಅಂದ್ರೆ ಉಸಿರಾಟದ ಸಮಸ್ಯೆ ಇರುವಂತ ಒಬ್ಬ ರೋಗಿ ಇದ್ರೆ, ಅವನು ಕಾನ್ಸ್ಟಿಪೇಷನ್ ಇದೆ ಅಂತ ನನ್ನ ವಿಡಿಯೋ ನೋಡ್ಕೊಂಡು ನಾಳೆ ಬಾಳೆಹಣ್ಣು ತಿನ್ಬಾರ್ದು. ಯಾಕೆ ಹೇಳಿ? ಬ್ರೀದಿಂಗ್ ಸಮಸ್ಯೆ ಹೆಚ್ಚಾಗ್ಬಿಡತ್ತೆ. ಹಾಗೇನೆ ಇನ್ನೊಬ್ಬ ಅವನಿಗೆ ಈಗಾಗಲೇ ಒಂದಿಷ್ಟು ಬೇರೆ ಬೇರೆ ರೋಗಗಳು ಇದ್ದಾವೆ. ನಾನಿಲ್ಲಿ ಹೇಳಿದೆ, ನೀವು ಇಂಥದ್ದಂತೀನಿ ಹೀಗೆ ಮಾಡಿ ಅಂತ. ಹಾಗೆ ಮಾಡಿದಾಗ ಪ್ರತಿ ಮನೆ ಮದ್ದು ಸಹ ಆ ವ್ಯಕ್ತಿಗೆ ಸೂಟ್ ಆಗೇ ಬಿಡತ್ತೆ ಅನ್ನಕ್ಕಾಗಲ್ಲ. ಆಯಾ ಪ್ರಕೃತಿಗೆ ಅನುಗುಣವಾಗಿ ಸೂಟ್ ಆಗೋದನ್ನ ನಾವು ಬಳಸ್ಬೋದು. ಮೂಸಂಬಿ ಹಣ್ಣು ಎಲ್ಲ ಸತಿ ಸಿಗದೇ ಇರ್ಬೋದು, ಅಥವಾ ಸಿಕ್ಕದು ತುಂಬಾ ಹುಳಿ ಇರ್ಬೋದು. ಈಗಾಗಲೇ ಒಬ್ಬ ಆಸಿಡಿಟಿಯಿಂದ ಬಳಲ್ತಾ ಇರುವಂತಹ ರೋಗಿ ಕಾನ್ಸ್ಟಿಪೇಷನ್ ಸರಿಯಾಗತ್ತೆ ಅಂತ ಅದನ್ನ ತಿಂದ್ರೆ ಖಂಡಿತ ಆಗ ಆಕೆಗೆ ಸಮಸ್ಯೆನೇ ಆಗತ್ತೆ, ಅದರಿಂದ ಸಹಾಯ ಆಗೋದಿಲ್ಲ. ಆವಾಗ ಅವ್ರು ಅದರ ಬದಲು ಬೇರೆ ಹಣ್ಣನ್ನ, ಈಗ ಪಪಾಯ ಹಣ್ಣನ್ನ ತಿನ್ಬೋದು. ಗೊತ್ತಾಯ್ತಾ? ಹೀಗೆ ಯಾವುದೇ ಇದಿಷ್ಟು ಹೇಳಿರೋ ಆಪ್ಷನ್ಸ್ಗಳಲ್ಲಿ ನಿಮ್ಮ ದೇಹಕ್ಕೆ ಸೂಟ್ ಆಗುವಂಥದ್ದು ಯಾವುದಿದೆ ಅಂತ ತಗೊಳ್ಳಿ. ಪ್ರತಿನಿತ್ಯ ವಾಕಿಂಗ್ ಅಥವಾ ವ್ಯಾಯಾಮವನ್ನ ಮಾಡಿ ಸಮಾಧಾನದಿಂದ ಇರಿ. ಸ್ಟ್ರೆಸ್ ತಗೊಳ್ಬೇಡಿ. ಯಾಕಂದ್ರೆ ಕಾನ್ಸ್ಟಿಪೇಷನ್ ಮತ್ತೆ ಸ್ಟ್ರೆಸ್ಸಿಗೆ ಕೂಡ ಡೈರೆಕ್ಟ್ ಸಂಬಂಧ ಇದೆ. ಟೆನ್ಷನ್ ಆದಾಗ ಒಂದೇ ಲೂಸ್ ಮೋಷನ್ ಆಗುತ್ತೆ ಅಥವಾ ಕಾನ್ಸ್ಟಿಪೇಷನ್ ಆಗುತ್ತೆ. ಎರಡೂ ಕೂಡ ಟೆನ್ಷನಿಗೆ ಲಿಂಕ್ ಇದೆ. ನೋಡಿದೀರ, ಒಮ್ಮೊಮ್ಮೆ ಮನೆಗೆ ಯಾರು ನೆಂಟರು ಬರ್ತಾರೆ, ನಾವೆಲ್ಲ ಟೂರಿಗೆ ಹೋಗ್ತೀವಿ ಅಂದಾಗ ಎಲ್ಲ ಆಗಿ ಬಾಗ್ಲ ಹಾಕ್ಬೇಕು ಅನ್ನೋವಾಗ ಮೋಷನ್ ಬಂದಂಗೆ ಆಗತ್ತೆ. ಯಾಕೆ ಹಂಗಾಗತ್ತೆ? ಟೆನ್ಷನಿಂದ ಮೋಷನ್ ಪದೇ ಪದೇ ಆಗೋ ಸಾಧ್ಯತೆನೂ ಇರುತ್ತೆ. ಟೆನ್ಷನಿಂದ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆನೂ ಇರುತ್ತೆ. ಮಕ್ಕಳಲ್ಲೆಲ್ಲ ಎಕ್ಸಾಮ್ ಟೈಮಲ್ಲಿ 2, 3, 4 ದಿನ ಆದರೂ ಟಾಯ್ಲೆಟ್ ಬಗ್ಗೆ ಹೋಗಲ್ಲ ಮಕ್ಕಳು. ಎಕ್ಸಾಮ್ ಟೆನ್ಷನಿಗೆ, ಒತ್ತಡಕ್ಕೆ. ಮತ್ತೆ ಓದ್ತಾ ಇದ್ದಾಗ ಅವರು ಇದು ಮಾಡಲ್ಲ, ನೀರು ಸರಿಯಾಗಿ ಕುಡಿಯಲ್ಲ, ಆಕ್ಟಿವಿಟಿ ಜಾಸ್ತಿ ಇರಲ್ಲ ಎಕ್ಸಾಮ್ ಅಂತ. ಟೆನ್ಷನಿಗೆ ಮೋಷನ್ ಕೂಡ ಸರಿಯಾಗಿ ಆಗೋದಿಲ್ಲ. ಹಾಗಾಗಿ ನಿಮ್ಮ ಟೆನ್ಷನ್ ಪಕ್ಕಕ್ಕಿಡಿ. ಆಹಾರದಲ್ಲಿ ಇದಿಷ್ಟು ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಡೈಲಿ ವ್ಯಾಯಾಮ ಅಥವಾ ವಾಕಿಂಗನ್ನು ಮಾಡಿ, ನೀರನ್ನು ಚೆನ್ನಾಗಿ ಕುಡೀರಿ. ನೀರು, ಲಿಕ್ವಿಡ್, ಎಲ್ಲ ರೀತಿಯಲ್ಲಿ ಲಿಕ್ವಿಡ್ ಪದಾರ್ಥಗಳನ್ನು, ದ್ರವ ಆಹಾರವನ್ನು ಹೆಚ್ಚಿಗೆ ತಗೊಳ್ಳಿ. ಕಾನ್ಸ್ಟಿಪೇಷನ್ ಇಶ್ಯೂ ರಿಸಾಲ್ವ್ ಆಗುತ್ತೆ. ಈಗ ಮನೆಯಲ್ಲಿಯೇ ಹರಳೆಣ್ಣೆ ಕುಡಿಯುವಂಥದ್ದು, ಈ ಥರ ಏನಾದರೂ ಔಷಧಿ ತಗೊಂಡು ಮಾಡ್ಕೊಳ್ಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆರೋಗ್ಯವಂತ ವ್ಯಕ್ತಿಯಲ್ಲಿ ಬಹುಶಃ ಇದನ್ನು ಮಾಡಿಕೊಂಡ್ರು ಏನು ತೊಂದರೆ ಆಗಲ್ಲ. ಹೆಚ್ಚಂದರೆ 1-4 ಸಲ ಎಕ್ಸ್ಟ್ರಾ ಟಾಯ್ಲೆಟ್ ಆಗುತ್ತೆ ಬಿಟ್ಟರೆ ಬೇರೆ ತೊಂದರೆ ಆಗೋದಿಲ್ಲ. ಆದರೆ ಇದನ್ನ ಈಗಾಗಲೇ ಅಪಾನವಾದ ದೃಷ್ಟಿ ಇದ್ದವರು, ಸಮಸ್ಯೆ ಇದ್ದವರು, ಬೇರೆ ಬೇರೆ ರೋಗ ಇದ್ದವರು ತಗೊಂಡ್ರೆ, ಕೆಲವರಿಗೆಲ್ಲ ಕ್ಯಾಸ್ಟರ್ ಆಯಿಲ್ ತಗೊಂಡ ತಕ್ಷಣ, ಹರಳೆಣ್ಣೆನ ತಗೊಂಡ ತಕ್ಷಣ ತುಂಬ ಹೊಟ್ಟೆ ನೋವು ಬರುತ್ತೆ. ಮತ್ತೆ ಕೆಲವೊಂದಿಷ್ಟೆಲ್ಲ ಸೀರಿಯಸ್ ಡಿಸಾರ್ಡರ್ಸ್ಗಳು, ಅಂದರೆ ಇಂಟೆಸ್ಟೈನಲ್ ಒಬ್ಸ್ಟ್ರಕ್ಷನ್ ಅನ್ನುವಂಥದ್ದೆಲ್ಲ ಕೆಲವೊಂದು ಕಂಡೀಷನ್ಸ್ ಇದೆ. ಅಲ್ಲೇನಾಗಿರುತ್ತೆ ಅಂದರೆ, ಕರುಳಿರುತ್ತಲ್ಲ, ಕರುಳಲ್ಲಿ ಮಧ್ಯೆ ಒಂದು ಒಬ್ಸ್ಟ್ರಕ್ಷನ್ ಆಗಿರುತ್ತೆ. ಅಂದರೆ ಕರುಳಿನ ಮಧ್ಯದಲ್ಲಿ ಒಂದು ಕಡೆ ದಾರಿ ಬ್ಲಾಕ್ ಆಗಿಬಿಟ್ಟಿರುತ್ತೆ. ಆ ಕಾರಣಕ್ಕಾಗಿ ಕೂಡ ಟಾಯ್ಲೆಟ್ ಆಗ್ತಾ ಇರೋದಿಲ್ಲ. ಬಟ್ ಅಂತಹ ಸಮಯದಲ್ಲೆಲ್ಲ ನಾವು ಡಾಕ್ಟರ್ನ ಸಂಪರ್ಕ ಮಾಡದೆ ಹಾಗೆ ಹರಳೆಣ್ಣೆ ಕುಡ್ಕೊಂಡು ಟಾಯ್ಲೆಟ್ ಮಾಡಕ್ಕೆ ಹೋದ್ರೆ ಏನಾಗುತ್ತೆ? ಸಿವಿಯರ್ ಆದಂತಹ ಕಾಂಪ್ಲಿಕೇಶನ್ಸ್ಗಳು ಬರುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಇಂಟೆಸ್ಟೈನೇ ಬ್ಲಾಕ್ ಹಾಕ್ಕೊಂಡಿದ್ದಾಗ ನೀವು ಹರಳೆಣ್ಣೆ ಕುಡಿಸಿ ಅದನ್ನ ಕ್ಲಿಯರ್ ಮಾಡೋಕ್ಕಾಗೋದಿಲ್ಲ. ಆಗ ಹರಳೆಣ್ಣೆ ಕುಡಿದಾಗ ಇನ್ನಷ್ಟು ಹೊಟ್ಟೆ ನೋವು ತೀವ್ರವಾಗಿ ಅನ್ಕಾನ್ಷಿಯಸ್ ಆಗುವಷ್ಟು, ತಡ್ಕೊಳಕ್ಕಾಗದೇ ಇರುವಷ್ಟು ಹೊಟ್ಟೆ ನೋವು ಬರುತ್ತೆ ಹೊರತಾಗಿ ಮೋಷನ್ ಕ್ಲಿಯರ್ ಆಗೋದಿಲ್ಲ. ಹಾಗಾಗಿ ಅಂತ ಕೆಲವೊಂದಿಷ್ಟು ಇದೇನು ಎಲ್ರಿಗೂ ಹೀಗೆ ಇರುತ್ತೆ ಅಂತ ಅಲ್ಲ, ಆಯ್ತಾ? ಎಲ್ಲರೂ ಹೆದರಬೇಡಿ. ಮತ್ತು ಕಾನ್ಸ್ಟಿಪೇಷನ್ ಇದ್ದವರೆಲ್ಲ ಹೆದರಬೇಡಿ, ನಂಗೆ ಇದಿರ್ಬೋದು ಅಂತ. ಖಂಡಿತ ಹಾಗೆಲ್ಲ ಇಲ್ಲ, ಎಲ್ರಿಗೂ ಇರೋದಿಲ್ಲ. ಬಟ್ ಇಂತಹ ರೇರ್ ಕಂಡೀಷನ್ಸ್ ಇರೋದ್ರಿಂದ ಎಲ್ಲರೂ ಹರಳೆಣ್ಣೆ ಕುಡಿಬೋದು, ಏನಾಗಲ್ಲ, ಎಲ್ಲರೂ ಕುಡೀರಿ, ಹರಳೆಣ್ಣೆ ಆರಾಮ. ಖಂಡಿತ ಹಾಗಿಲ್ಲ. ನಿಮ್ಮ ಪ್ರಕೃತಿಯಲ್ಲಿ ಆ ಒಂದು ಅಂಶ ಇದೆಯೋ ಇಲ್ಲೋ ಅನ್ನೋದನ್ನ ಕೂಲಂಕುಷವಾಗಿ ಪರೀಕ್ಷೆ ಮಾಡಿದ ಮೇಲೆ ವೈದ್ಯರು ತಗೊಳ್ಳಿ ನೀವು ಹರಳೆಣ್ಣೆ, ನಿಮ್ಮ ಪ್ರಕೃತಿಗೆ ತೊಂದರೆ ಇಲ್ಲ ಅಂದರೆ ಖಂಡಿತ ತಗೊಳ್ಳಿ, ಅದರ ವಿರೋಧ ಇಲ್ಲ. ಆದರೆ ನಿಮ್ಮಷ್ಟಕ್ಕೆ ನೀವೇ ತಗೊಳ್ತಾ ಇರೋದಾದ್ರೆ, ನೀವು ಆರೋಗ್ಯವಂತ ವ್ಯಕ್ತಿ ಆದರೆ ಪ್ರಾಬ್ಲಮ್ ಇಲ್ಲ. ನಾನು ಆರಾಮಿದ್ದೀನಿ ಮೇಡಮ್, ಏನು ತೊಂದರೆ ಇಲ್ಲ, ಚಿಕನ್ನಲ್ಲಿ ಅಮ್ಮ ಎಲ್ಲ ಕೊಡ್ತಿದ್ರಲ್ಲ ಹಾಗೆ ನಾನು ಅದನ್ನ ಮುಂದುವರಿಸಿದ್ದೀನಿ, ಈಗಲೂ ನಾನು ಪ್ರತಿ ಸಂಡೇ ತಗೋತೀನಿ ಅಥವಾ ಪ್ರತಿ ತಿಂಗಳಿಗೊಮ್ಮೆ ತಗೋತೀನಿ ಅಂದರೆ ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ಬಟ್ ಈಗ ನನಗೆ ಆ್ಯಸಿಡಿಟಿ ಇದೆ, BP ಇದೆ, ಶುಗರ್ ಇದೆ, ಥೈರಾಯ್ಡ್ ಇದೆ, ಮತ್ತೊಂದಿದೆ, ಇನ್ನೊಂದಿದೆ, ಎಲ್ಲದಕ್ಕೂ ಗುಳಿಗೆ ತಿಂತಿದ್ದೀನಿ, ಎಲ್ಲ ಸಮಸ್ಯೆಗಳು ಶುರುವಾಗಿದೆ. ಆದರೆ ಈಗ ನನಗೆ ನೆನಪಾಯಿತು, ನಮ್ಮ ಅಮ್ಮ ಹೇಳ್ಕೊಡ್ತಿದ್ರು, ನಾನೀಗ ಅದನ್ನ ತೊಗೊಂಡು ಬಿಡ್ಲಾ? ಡೆಫಿನೆಟ್ಲಿ ನೋ, ತಗೋಬಾರ್ದು.